ಈಗ ಥೈರಾಯ್ಡ್ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಹೇಳ್ತಾರಲ್ಲ ಮೇಡಮ್, ಆಗ ನಾವು ಸಡನ್ ಆಗಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಏನಾದ್ರೂ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೊಂಡ್ರೆ ಅದು ಕಂಟ್ರೋಲ್ ಬರುತ್ತಾ? ನಾನು ಎಲ್ಲರಿಗೂ ಹೇಳೋದಾದೇನೆ, ಥೈರಾಯ್ಡ್ ಬಾರ್ಡರ್ ಲೈನ್ ಬಂದಿದೆ ಅಂದ್ರೆ TSH ವೇರಿಯೇಷನ್ಸ್ ಅಂತ ಹೇಳ್ತೀವಿ ನಾವು. ಸೊ ಅದ್ರಲ್ಲಿ ಏನಾದ್ರೂ ಬಾರ್ಡರ್ ಲೈನ್ ವೇರಿಯೇಷನ್ಸ್ ಇದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ನೀವು ಊಟದಲ್ಲಿ ಆಹಾರದ ಪದ್ಧತಿನಲ್ಲಿ ನೀವೇನಾದ್ರೂ ಚೇಂಜಸ್ ಮಾಡ್ಕೋತೀರಾ ಅಂತಂದ್ರೆ ಡೆಫಿನೆಟ್ಲಿ ಅದನ್ನ ನೀವು ಕೆಲವು ವರ್ಷಗಳು ಮುಂದೂಡಬಹುದು ಅಥವಾ ಅದನ್ನ ನೀವು ಕ್ಯೂರ್ ಕೂಡ ಮಾಡ್ಕೋಬಹುದು. ಯಾಕೆಂತಂದ್ರೆ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂಡ್ ಇಲ್ಲಿ ಅದನ್ನ ಚೇಂಜಸ್ ಮಾಡಿದ ತಕ್ಷಣ ನಿಮ್ಗೆ ನಾರ್ಮಲ್ ಬರಕ್ ಶುರು ಆಗುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ, ನಾವು ಪದೇ ಪದೇ ಪರೀಕ್ಷೆಗಳು ಮಾಡಿಸ್ತೀವಿ. ಅಂದ್ರೆ 3 ತಿಂಗಳಿಗೆ ಒಂದ್ಸತಿ ಈ ತರ ಬಾರ್ಡರ್ ಲೈನ್ ವೇರಿಯೇಷನ್ಸ್ ಇರೋರಿಗೆ ನಾವು ಪರೀಕ್ಷೆಗಳು ಮಾಡಿಸ್ತೀವಿ. ಪ್ರತಿ ಸತಿನೂ ಇಫ್ ಇಟ್ ಈಸ್ ಶೋಯಿಂಗ್ ಹೈಯರ್ ಸೈಡ್ ಅಂದ್ರೆ TSH ವೇರಿಯೇಷನ್ ಹೈಯರ್ ಸೈಡ್ ಇದೆ ಅಂತ ಹೇಳಿದಾಗ ಮಾತ್ರ ನಾವು ಟ್ರೀಟ್ಮೆಂಟ್ಗೆ ಒಳಗಾಗಕ್ಕೆ ಹೇಳ್ತೀವಿ. ಇಲ್ಲ ಇಫ್ ಇಟ್ ಈಸ್ ಓನ್ಲಿ ಬಾರ್ಡರ್ ಲೈನ್ ಅಂಡ್ ಫಸ್ಟ್ ಟೈಮ್ ಅವರಿಗೆ ಡಯಾಗ್ನೋಸ್ ಆಗ್ತಿದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಡಯಟ್ ಮೂಲಕ ಅದನ್ನ ರೆಕ್ಟಿಫೈ ಮಾಡ್ಕೋಬಹುದು. ಇನ್ನು ಥೈರಾಯ್ಡ್ ಇರೋಂಥವ್ರು ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಾಗ್ತಾ ಇರುತ್ತೆ, ಮಾನಸಿಕವಾಗಿ ಅವ್ರಿಗೆ ಏನೋ ಒಂದು ರೀತಿ ತೊಂದರೆ ಆಗ್ತಾ ಇರುತ್ತೆ, ಇದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ನಿಜನಾ? ಡೆಫಿನೆಟ್ಲಿ. ಯಾಕೆಂತಂದ್ರೆ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ, ಅಂದ್ರೆ ಹಾರ್ಮೋನ್ ಅಲ್ಲಿ ನಿಮ್ಗೆ ಸಾಕಷ್ಟು ವೇರಿಯೇಷನ್ಸ್ ಇದ್ದಾಗ ಏನಾಗುತ್ತೆ, ನಿಮ್ಗೆ ಕೆಲವು ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದ್ದಾಗ ವಿ ಹ್ಯಾವ್ ಸೀನ್ ಪೇಷಂಟ್ಸ್ ವಿತ್ ಡಿಪ್ರೆಷನ್ ಅಂದ್ರೆ ಮೂಡ್ ಫ್ಲಕ್ಚುಯೇಷನ್ಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು, ಅಥವಾ ಅವರಿಗೆ ಸಡನ್ ಆಗಿ ಕೋಪ ಬರುವಂಥದ್ದು ಇರ್ಬೋದು, ಇರಿಟಬಿಲಿಟಿ ಅಂತ ಕರಿತೀವಿ, ಅಂದ್ರೆ ಚಿಕ್ಕದಕ್ಕೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಇರ್ಬೋದು. ಸೊ ಇದು ಎಲ್ಲಾನು ಕೂಡ ಅವರು ಕಾಣಿಸುತ್ತೆ. ಅದ್ರ ಜೊತೆಗೆ ಸ್ಲೀಪ್ ವೇರಿಯೇಷನ್ಸ್ ಕೂಡ ಆಗುತ್ತೆ. ಥೈರಾಯ್ಡ್ ಹೈಪೋಥೈರಾಯ್ಡ್ ಇದ್ದಂಥವ್ರಿಗೆ ಏನಾಗುತ್ತೆ, ಡ್ರೌಸಿನೆಸ್ ಜಾಸ್ತಿ ಇರುತ್ತೆ, ಡೀಪ್ ಸ್ಲೀಪ್ ಇರಲ್ಲ. ಅಂದ್ರೆ ರಾತ್ರಿ ಹೊತ್ತು ಅವರು ನಿದ್ದೆ ಮಾಡಿದಾಗ ಕರೆಕ್ಟ್ ಆಗಿ ಸ್ಲೀಪ್ ಬರೋದಿಲ್ಲ. ಬಟ್ ಡೇ ಟೈಮ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಡ್ರೌಸಿನೆಸ್, ಯಾವಾಗ್ಲೂ ಮಲಗಬೇಕು ಅಂತ ಅನ್ಸ್ತಾ ಇರುತ್ತೆ ಅವ್ರಿಗೆ. ಸೊ ದಿಸ್ ಇಸ್ ಪ್ಯೂರ್ಲಿ ಅಗೈನ್ ವಿತ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಥೈರಾಯ್ಡ್ ಅನ್ನ ಹಾಗೆ ಬಿಟ್ರೆ ಒಂದ್ ವೇಳೆ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ನಂಗೆ ಥೈರಾಯ್ಡ್ ಇದೆಯಾ ಇಲ್ವೋ, ಯಾಕಂದ್ರೆ ಪ್ರತಿ ಸಾರಿ ಬಂದು ಟೆಸ್ಟ್ ಮಾಡ್ಕೊಳ್ಳಲ್ಲ, ಅದ್ರಲ್ಲೂ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದ ಹೆಣ್ಮಕ್ಳು ಅಂತವ್ರಿಗೆ ಅದು ಲಾಸ್ಟ್ ಸ್ಟೇಜ್ಗಾಗಿ ಅದು ಜಾಸ್ತಿ ಆಗಿ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಹೋಮಿಯೋಪತಿ ಚಿಕಿತ್ಸೆಗೆ ಬಂದಾಗ ಅವರು ಸೇವ್ ಆಗ್ತಾರಾ? ಹೇಗೆ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಯಾವ ತರ ಆಗುತ್ತೆ ಅಂದ್ರೆ ಅವ್ರು ತೀರಾ ನೋಡ್ಕೊಂಡೇ ಇಲ್ಲ ಅಂದ್ರೆ, ಯಾಕೆಂದ್ರೆ ಇಟ್ ಈಸ್ ಆಬ್ವಿಯಸ್ ಸಿಂಪ್ಟಮ್ಸ್ ಕಾಣಿಸ್ತಿರುತ್ತೆ. ಆ ತರ ನೆಗ್ಲೆಕ್ಟ್ ಮಾಡಕ್ ಆಗದೇ ಇಲ್ಲ ವೆನ್ ಇಟ್ ಈಸ್ ಇನ್ ಥೈರಾಯ್ಡ್. ಯಾಕೆಂತಂದ್ರೆ ಮುಖ ಊದ್ಕೊಳ್ಳೋದಾಗ್ಲಿ, ಕೈ ಕಾಲು ಊದ್ಕೊಳ್ಳೋದು, ಕಣ್ಣು ಊದ್ಕೊಳ್ಳೋದು, ಎಕ್ಸ್ಟ್ರೀಮ್ಸ್ ಅಂದ್ರೆ ಬ್ಲೋಟಿಂಗ್ ಆಗ್ಬಿಡ್ತಾರೆ. ಅಂದ್ರೆ ತುಂಬಾ ವೇರಿಯೇಷನ್ಸ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲಿ. ಸೊ ಆ ತರ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ವೇರಿಯೇಷನ್ಸ್ ಕಾಣಿಸ್ತಾ ಇರುತ್ತೆ, ಫಿಸಿಕಲಿ ಕಾಣಿಸುತ್ತೆ. ಜೊತೆಗೆ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮು ಮತ್ತೆ ನಾನಾ ತರ ಸಿಂಪ್ಟಮ್ಸ್ ಶುರು ಆಗ್ಬಿಡುತ್ತೆ. ಜಾಯಿಂಟ್ಸ್ ಪೇನ್ಸ್ ಇರುತ್ತೆ, ಸ್ಟಿಫ್ನೆಸ್ ಆಗ್ಬಿಡುತ್ತೆ, ಮತ್ತೆ ಅವರಿಗೆ ತುಂಬಾನೇ ಏನೇ ಊಟ ಮಾಡಿದ್ರು ಜೀರ್ಣ ಆಗ್ತಿರೋದಿಲ್ಲ. ಸೊ ಇದು ಎಲ್ಲಾನು ಸಿಂಪ್ಟಮ್ಸ್ ವೈಸ್ ಅಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಎಕ್ಸ್ಟ್ರೀಮ್ ಆ ಥರ ಲೆವೆಲ್ ಹೋಗೋ ತನಕ ನಿಮ್ಗೆ ಚೇಂಜಸ್ ಟು ಕ್ಯಾನ್ಸರ್ ವೆನ್ ಇಟ್ ಈಸ್ ಓನ್ಲಿ ಥೈರಾಯ್ಡ್ ವೇರಿಯೇಷನ್ಸ್ ಅಂದ್ರೆ ಗ್ರಂಥಿನಲ್ಲಿ ನಿಮ್ಗೆ ಸಮಸ್ಯೆ ಇದ್ದಾಗ, ಪ್ಯಾಥಾಲಜಿಕಲ್ ಚೇಂಜಸ್ ಇದ್ದಾಗ ಮಾತ್ರ ನಿಮ್ಗೆ ಕ್ಯಾನ್ಸರಸ್ಗೆ ಇದಾಗುತ್ತೆ. ಇಲ್ಲ ಅಂದ್ರೆ ಇಟ್ ವಿಲ್ ಗೋ ಇನ್ ಟು ಶಾಕ್ ಅಂತಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಅನ್ಕಾನ್ಶಿಯಸ್ ಆಗಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ದೇ ವಿಲ್ ಗೋ ಡೈರೆಕ್ಟ್ಲಿ ಇನ್ ಟು ಶಾಕ್. ನಾಟ್ ಅಂದ್ರೆ ಕ್ಯಾನ್ಸರಸ್ ಇರೋದು ಓನ್ಲಿ ಪ್ಯಾಥಾಲಜಿಕಲ್ ಚೇಂಜಸ್ ಅಲ್ಲಿ, ನಾಟ್ ವಿತ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ವೇರಿಯೇಷನ್ ಆದಾಗ ದೇ ವಿಲ್ ಗೋ ಇನ್ ಟು ಶಾಕ್. ಸೊ ದಟ್ ಈಸ್ ದ ಕಾಂಪ್ಲಿಕೇಶನ್ ಆಫ್ ಥೈರಾಯ್ಡ್ ಅಂತ ಹೇಳ್ಬೋದು. ಇನ್ನು ಪುರುಷರಲ್ಲೂ ಸಹ ಇವತ್ತು ಥೈರಾಯ್ಡ್ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಇದಕ್ಕೆ ಕಾರಣ ಏನು? ಮುಂಚೆಯಿಂದನೂ ಕೂಡ ಮಹಿಳೆಯರಲ್ಲೂ ಪುರುಷರಲ್ಲೂ ಇಬ್ರಿಗೂ ಕಾಣಿಸ್ತಿತ್ತು, ಇಲ್ಲ ಅಂತಲ್ಲ. ಬಟ್ ಏನಂತಂದ್ರೆ ನಿಮ್ಗೆ ಹೆಂಗಸರಲ್ಲಿ ಬಿಕಾಸ್ ಮೆನ್ಸಸ್ ಅಲ್ಲಿ ವೇರಿಯೇಷನ್ಸ್ ಜಾಸ್ತಿ ಕಾಣಿಸ್ತಿರೋದ್ರಿಂದ ನಿಮ್ಗೆ ಅದು ತುಂಬಾನೇ ಸಮಸ್ಯೆಗಳು ಅಂತ ಹೇಳ್ಬೋದು. ಬಟ್ ಗಂಡಸರಲ್ಲೂ ಕೂಡ ಈಕ್ವಲಿ ನಿಮ್ಗೆ ಥೈರಾಯ್ಡ್ ಸಮಸ್ಯೆ ಕಾಣಿಸುತ್ತೆ. ಸೊ ಇಲ್ಲಿ ಏನಂದ್ರೆ ಈವನ್ ಹೈಪೋಥೈರಾಯ್ಡ್ ಇರ್ಬೋದು, ಹೈಪರ್ ಥೈರಾಯ್ಡ್ ಇರ್ಬೋದು, ಅದು ಕೂಡ ಗಂಡಸರಲ್ಲಿ ಕಾಣಿಸ್ಕೊಳುತ್ತೆ. ಅಂಡ್ ಅವ್ರಿಗೂ ಕೂಡ ಸಿಂಪ್ಟಮ್ಸ್ ವೈಸ್ ಏನೇನೆ ನಿಮ್ಗೆ ವೇರಿಯೇಷನ್ಸ್ ನೋಡಬಹುದು. ಇಲ್ಲಿ ಈವನ್ ಥೈರಾಯ್ಡ್ ಸಮಸ್ಯೆ ಇದ್ದಂಥವ್ರು ಗಂಡಸರಲ್ಲಿ ಅವ್ರೇನಾಗತ್ತೆ ಅಂತಂದ್ರೆ ಅವ್ರಿಗೂ ಕೂಡ ಮೇಲ್ ಟೈಪ್ ಬಾಲ್ಡ್ನೆಸ್ ಬರುತ್ತೆ, ವೆಯ್ಟ್ ಪ್ರಾಬ್ಲಮ್ ಇರುತ್ತೆ, ಮೆಟಬಾಲಿಕ್ ಡಿಸಾರ್ಡರ್ ಇರುತ್ತೆ, ಅವ್ರಿಗೂ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರುತ್ತೆ, ಅಂಡ್ ಅವ್ರಿಗೂ ಕೂಡ ಆಂಡ್ರೋಜನ್ ಟೆಸ್ಟೋಸ್ಟಿರಾನ್ ವೇರಿಯೇಷನ್ಸ್ ಆಗುತ್ತೆ ಡ್ಯೂ ಟು ಥೈರಾಯ್ಡ್ ಲೆವೆಲ್ ವೇರಿಯೇಷನ್. ಸೊ ಲಾಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹ್ಯಾಪನ್ಸ್ ವಿತ್ ಈವನ್ ಮೇಲ್ ಪೇಷಂಟ್ಸ್ ಆಲ್ಸೋ.